ನ್ಯೂಸ್@4 ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಒಂದಂದ್ರೆ 2 ಸಲ ಹೊಡೀರಿ ಅಂದ್ರು, ವಿವಾದ ಎಬ್ಬಿಸಿದ್ರು. ಇವತ್ತು ಕುಡುಕ ಮಕ್ಕಳು ಅಂತ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಅವಾಚ್ಯ ಪದಗಳಿಂದ ಕಾಂಗ್ರೆಸ್ನವರಿಗೆ ಸಚಿವ KS ಈಶ್ವರಪ್ಪ ಅವರು ನಿಂದಿಸಿದ್ದಾರೆ. ಒಂದಂದ್ರೆ 2 ಸಲ ಬಿಡಿ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇವತ್ತು ಕಾಂಗ್ರೆಸ್ನವರು ಕುಡುಕ ನನ್ನ ಮಕ್ಕಳು ಅಂತ ಬೈದಿದ್ದಾರೆ. ಕೋಪದಲ್ಲಿ ಈ ಒಂದು ಮಾತು ಅಂದಿದ್ದೀನಿ, ಇದು ವಿವಾದ ಆಗತ್ತೆ ಅಂತ ಆಡಿದ ಮಾತನ್ನ ವಾಪಸ್ ಪಡಿತೀನಿ ಅಂದ್ರು. ಕೆಟ್ಟ ಪದ ಬೈದಿದ್ದನ್ನ ಹಾಕಬೇಡಿ ಅಂತ ಸಚಿವ ಈಶ್ವರಪ್ಪ ಅವರು ಹೇಳಿದ್ದಾರೆ. ಮೊನ್ನೆ ಈಶ್ವರಪ್ಪ ಅವರು ಶಿವಮೊಗ್ಗದಲ್ಲಿ ಮಾತಾಡ್ತಾ ಬಿಜೆಪಿ ಕಾರ್ಯಕರ್ತರನ್ನ ಮುಟ್ಟೋ ತಾಕತ್ತು ಮೊದ್ಲಿತ್ತು, ಈಗ ಯಾರಿಗೂ ಇಲ್ಲ. ಅಪ್ಪಿ ತಪ್ಪಿ ಯಾರಾದ್ರೂ 1 ಹೊಡೆದ್ರೆ ತಿರುಗಿಸಿ 2 ಹೊಡೀರಿ ಅಂತ, ಜೊತೆಗೆ ನಮ್ ತಂಟೆಗೆ ಬಂದವರ ಕಥೆಯನ್ನ ಮುಗಿಸ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಈಶ್ವರಪ್ಪರ ಈ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಟೀಕೆ ವ್ಯಕ್ತಪಡಿಸಿದ್ದಾರೆ. BK ಹರಿಪ್ರಸಾದ್ ಈಶ್ವರಪ್ಪ ಅವರನ್ನ ಜೋಕರ್ ಅಂದಿದ್ರು. ಆದ್ರೆ ಇವತ್ತು BK ಅವರು ಈಶ್ವರಪ್ಪನವರನ್ನ ಬೈಯೋ ಬರದಲ್ಲಿ ಅವಾಚ್ಯವಾಗಿ ಕಿವಿಯಲ್ಲಿ ಕೇಳಲಾಗದ ಕೆಟ್ಟ ಪದವನ್ನ ಬಳಸಿ ಬೈದಿದ್ದಾರೆ. ಇಡೀ ಪ್ರಪಂಚದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಷ್ಟು ಮಟ್ಟಿಗೆ ಬೆಳೆದಿದೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ಇವತ್ತು ಯಾವುದೇ ಮೂಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನ ಮೈ ಮುಟ್ಟಿದ್ರೆ ಇವತ್ತೇನು ತೀರ್ಮಾನ? ಅವತ್ತು BCom at all cost, ಇವತ್ತು ಫೇಸ್ ವಿತ್ ದಿ ಸೇಮ್ ಸ್ಟಿಕ್. ಯಾವ್ದ್ರಲ್ಲಿ ಹೊಡಿತಾರೆ ಅದನ್ನ ಹೊಡೆದು ಒಂದಕ್ಕೆ ಅಂತ ತೆಗೆದು ಬಿಡಿ. ಹೇಳೋದು ಬೇಡ, ಅಷ್ಟು ಶಕ್ತಿಶಾಲಿ ಬೆಳೆದ್ಬಿಟ್ಟಿದ್ದಾರೆ. ಹೇಳೋದ ಅವಶ್ಯಕತೆ ಇದೆ. ಯಾಕೆ ನಮ್ಮ ಸುದ್ದಿ ಇವತ್ತು ಯಾರು ಬರಲ್ಲ? ಇವತ್ತು ಇಡೀ ಪ್ರಪಂಚದಲ್ಲಿ ಹೇಳಿರ್ತಾರೆ ಮಾತು, ಹೇಳಿರ್ತಾರೆ ಮಾತು. ಅರ್ಥ ಆಯ್ತಾ? ನಾನು ಯಾಕೆ ಈ ಪದ ಬಳಸ್ತಾ ಇದ್ದೀನಿ ಅಂತಂದ್ರೆ, ಇವ್ರು ಏನು ಹೇಳ್ತಾ ಇದ್ದೀವಿ, ಏನು ಬಿಡ್ತಾ ಇದ್ದೀವಿ ಒಂದೂ ಕಲ್ಪನೆ ಇಲ್ಲ. ಇದನ್ನ ನಾವು ನೇರವಾಗಿ ಹೇಳಿದ್ರೆ ಜೋಕರ್ ಅಂತ ಬದಲಾಯಿಸ್ಕೊಳ್ಳಿ ಅಂತ ಹೇಳದಂಥ ಸಂದರ್ಭದಲ್ಲಿ ನಾನು ಅಂತ ಹೇಳಿದ ಪದವನ್ನು ದಯವಿಟ್ಟು ವಿಡ್ರಾ ಮಾಡಿದ್ದೀನಿ. ನಾನು ಇವ್ರು ದಡ್ ಅಂತ ಹೇಳಿದ್ದಕ್ಕೋಸ್ಕರ ದಡ್ ಅಂತ ರಿಯಾಕ್ಟ್ ಮಾಡಿದ್ದೀನಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದನ್ನು ವಿಡ್ರಾ ಮಾಡಿದ್ದೀನಿ. ಇದನ್ನು ದೊಡ್ಡ ಇಶ್ಯೂ ಮಾಡಬೇಡಿ. ಹೇಳಿರ್ತಾರೆ ಮಾತು, ಹೇಳಿರ್ತಾರೆ ಮಾತು. ಅರ್ಥ ಆಯ್ತಾ? ನಾನು ಯಾಕೆ ಈ ಪದ ಬಳಸ್ತಾ ಇದ್ದೀನಿ ಅಂತಂದ್ರೆ, ಇವ್ರು ಏನು ಹೇಳ್ತಾ ಇದ್ದೀವಿ, ಏನು ಬಿಡ್ತಾ ಇದ್ದೀವಿ ಒಂದೂ ಕಲ್ಪನೆ ಇಲ್ಲ. ಇದನ್ನ ನಾವು ನೇರವಾಗಿ ಹೇಳಿದ್ರೆ ಜೋಕರ್ ಅಂತ ಬದಲಾಯಿಸ್ಕೊಳ್ಳಿ ಅಂತ ಹೇಳದಂಥ ಸಂದರ್ಭದಲ್ಲಿ ನಾನು ಅಂತ ಹೇಳಿದ ಪದವನ್ನು ದಯವಿಟ್ಟು ವಿಡ್ರಾ ಮಾಡಿದ್ದೀನಿ. ನಾನು ಇವ್ರು ದಡ್ ಅಂತ ಹೇಳಿದ್ದಕ್ಕೋಸ್ಕರ ದಡ್ ಅಂತ ರಿಯಾಕ್ಟ್ ಮಾಡಿದ್ದೀನಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದನ್ನು ವಿಡ್ರಾ ಮಾಡಿದ್ದೀನಿ. ಇದನ್ನು ದೊಡ್ಡ ಇಶ್ಯೂ ಮಾಡಬೇಡಿ. ಕಾಂಗ್ರೆಸ್ನವರು ಕುಡುಕ ಮಕ್ಕಳು ಅಂತ ಈಶ್ವರಪ್ಪ ಅವರು ಹೇಳಿದ್ದಾರೆ. ಈಶ್ವರಪ್ಪಗೆ ಸಂಸ್ಕೃತಿ ಇಲ್ಲದ ವ್ಯಕ್ತಿ, ಆಚಾರವಿಲ್ಲದ ವ್ಯಕ್ತಿ ಈಶ್ವರಪ್ಪ ಅವರನ್ನ ನಿಮಾನ್ಸ್ಗೆ ಸೇರಿಸಿ ಅಂತ ಕೈಕಲಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನ್ ಈಶ್ವರಪ್ಪ ಅವರು ಕಾಂಗ್ರೆಸ್ ಬಗ್ಗೆ ಒಂದು ಪದವನ್ನ ಬಳಕೆ ಮಾಡಿದ್ರು, ಈ ಪದ ಬಳಕೆಗೆ ಈಗ ಕಾಂಗ್ರೆಸ್ನವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಶ್ವರಪ್ಪ ಅವರಿಗೆ ಸಂಸ್ಕೃತಿ ಇಲ್ಲ, ಆಚಾರವಿಲ್ಲದ ವ್ಯಕ್ತಿ ಈಶ್ವರಪ್ಪ, ಇವರನ್ನ ನಿಮಾನ್ಸ್ಗೆ ಸೇರಿಸಬೇಕು ಅಂತ ಕೈಕಲಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನವರನ್ನ ಟೀಕೆ ಮಾಡೋ ಬರದಲ್ಲಿ ಈಶ್ವರಪ್ಪ ಅವರು ಒಂದು ಪದ ಬಳಕೆ ಮಾಡಿದ್ರು. ಆ ಪದ ಬಳಕೆಗೆ ಇದೀಗ ಕಾಂಗ್ರೆಸ್ ಕಲಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೇಳಿರ್ತಾರೆ ಮಾತು, ಹೇಳಿರ್ತಾರೆ ಮಾತು. ಅರ್ಥ ಆಯ್ತಾ? ನಾನು ಯಾಕೆ ಈ ಪದ ಬಳಸ್ತಾ ಇದ್ದೀನಿ ಅಂತಂದ್ರೆ, ಇವ್ರು ಏನು ಹೇಳ್ತಾ ಇದ್ದೀವಿ, ಏನು ಬಿಡ್ತಾ ಇದ್ದೀವಿ ಒಂದೂ ಕಲ್ಪನೆ ಇಲ್ಲ. ಇದನ್ನ ನಾವು ನೇರವಾಗಿ ಹೇಳಿದ್ರೆ ಜೋಕರ್ ಅಂತ ಬದಲಾಯಿಸ್ಕೊಳ್ಳಿ ಅಂತ ಹೇಳದಂಥ ಸಂದರ್ಭದಲ್ಲಿ ಅವರ ಹೇಳಿಕೆಗಳು ಈ ರಾಜ್ಯಕ್ಕೆ ಏನು ಹೊಸದೇನಲ್ಲ. ಪಾಪ ಈಶ್ವರಪ್ಪನವರು ಸತತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ಸತತವಾಗಿ ದಿನನಿತ್ಯ ಯಡಿಯೂರಪ್ಪನವರ ವಿರುದ್ಧ ಎಷ್ಟೆಲ್ಲ ಕಾರ್ಯಾಚರಣೆ ಮಾಡಿ ಕೂಡ ಒಂದು ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂಡ ಆಗಲಿಲ್ಲ. ಜನತಾ ಪಾರ್ಟಿಯಿಂದ ಹೋಗಿ ಬಿಜೆಪಿನ ಸೇರಿರ್ತಕ್ಕಂಥ ಬೊಮ್ಮಾಯಿನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಿ ಅವ್ರಿಗೆ ಹುಚ್ಚಿಡಿದೆ ಅಂತ ಕಾಣುತ್ತೆ. ಸುಧಾಕರ್ ಅವರು ಹೆಲ್ತ್ ಮಿನಿಸ್ಟರ್ ಆಗಿ ಕರ್ನಾಟಕ ರಾಜ್ಯದಲ್ಲಿದ್ದಂಥ ನಿಮಾನ್ಸ್, ಅದು ಮೆಂಟಲ್ ಹೆಲ್ತ್ಗೆ ಇಡೀ ಏಷ್ಯಾದಲ್ಲೇ ಬಹಳ ಪ್ರಸಿದ್ಧವಾದಂಥ ಆಸ್ಪತ್ರೆ. ಆದಷ್ಟು ಬೇಗ ಈಶ್ವರಪ್ಪನವ್ರಿಗೆ ಆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಅವ್ರಿಗೆ ಒಳ್ಳೆಯ ಒಂದು ಉಪಚಾರ ಮಾಡಬೇಕು, ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ನಾನು ಸುಧಾಕರ್ ಅಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಇದು ನಾಲ್ಗೆ ಅವರ ಆಚಾರ ತೋರಿಸುತ್ತೆ ಅಲ್ವಾ? ಬಿಜೆಪಿಯವರು ಅವ್ರ ತಂದೆ ತಾಯಂದಿರು ಈ ಥರದ ಒಂದು ಕಲ್ಚರ್ನ ಕಲಿಸಿದ್ದಾರೆ ಅವರಿಗೆ. ಬಿಜೆಪಿ
ಪಕ್ಷದವರು ಈ ಥರದ ಭಾಷೆ ಬಳಸೋವಂಥವ್ರು, ಅದು ಯಾರೇ ಇರಲಿ, ಬಿ ಜೆ ಪಿಯವರು ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಅಥವಾ ಯಾವುದೇ ರಾಜಕೀಯ ಪಕ್ಷಗಳಿರಲಿ, ಈ ಥರದ ಭಾಷೆ ಬಳಸೋವ್ರನ್ನ ಮೊದಲು ಪಕ್ಷದಿಂದ ತೆಗೆದುಹಾಕ್ಬೇಕು. ಈಗ ನಮ್ಮ ಕಾಂಗ್ರೆಸ್ಸಲ್ಲಿ ಯಾರಾದರೂ ಕೂಡ ಆ ಥರದ ಪದ ಬಳಸಿದರೆ ಅವ್ರದ್ದು ತಪ್ಪೆ. ಮತ್ತು ಇದು ಈ ಥರದ ಒಂದು ಭಾಷೆ ಬಳಸೋದು, ಆಮೇಲೆ ಅದಕ್ಕಿಂತಲೂ ಕೆಟ್ಟ ಭಾಷಣಗಳು, ಪದಗಳು ಬೇರೆಯವ್ರಿಗೂ ಗೊತ್ತಿರುತ್ತೆ ಅಲ್ವಾ. ಅದನ್ನು BJP ಮುಖಂಡರ ಮೇಲೆ ಬೇರೆ ಯಾರಾದರೂ ಆ ರೀತಿ ಪದಗಳ ಬಳಕೆ ಮಾಡಿದ್ರೆ ಅವ್ರಿಗೇನು ಅನಿಸುತ್ತೆ ಅನ್ನೋದು ಅವ್ರು ತಿಳ್ಕೋಬೇಕು. ಇದು ನಾಲ್ಗೆ ಅವರ ಆಚಾರ ತೋರಿಸ್ತಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಸಾಮಾನ್ಯವಾಗಿ ತಮಗೆ ಯಾವುದು ಸ್ವಾಗತಾರ್ಹ ಅಥವಾ ಸಮಂಜಸ ಅಲ್ಲ ಅನ್ನುವಂಥ ಒಂದು ವಿಚಾರಗಳ ಬಗ್ಗೆ ಕೇಳಿದಾಗ ಈಶ್ವರಪ್ಪ ಅವರು ಸಹಜವಾಗಿ ಒಂದು ರೀತಿ ರೂಡ್ ಆಗಿ ರಿಯಾಕ್ಟ್ ಮಾಡೋದು ಇದೇ ಹೊಸ್ತೇನಲ್ಲ. ಆದರೆ ಇವತ್ತು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಏನ್ ಈ ಒಂದು ಪದ ಬಳಕೆಯನ್ನ ಮಾಡಿದ್ದಾರೆ ಅದು ಸಾಕಷ್ಟು ಟೀಕೆಗೆ ವ್ಯಕ್ತ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರು ಏನ್ ರಿಯಾಕ್ಟ್ ಮಾಡ್ತಿದ್ದಾರೆ? ಸೌಮ್ಯ, ಈಗಾಗಲೇ ಪ್ರಮುಖವಾಗಿ ಈಶ್ವರಪ್ಪನವರ ಹೇಳಿಕೆ ಏನಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೀಡಾಗಿರುವಂತದ್ದು. ಒಂದ್ ಕಡೆಗೆ ಕಾಂಗ್ರೆಸ್ ನಾಯಕರುಗಳು ಈಗಾಗಲೇ ಈಶ್ವರಪ್ಪನವ್ರನ್ನ ಜೋಕರ್ ಅನ್ನೋದ್ರ ಮೂಲಕವಾಗಿ ಒಂದು ರೀತಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಇವತ್ತು ಮಾಧ್ಯಮಗಳ ಜೊತೆ ಮಾತಾಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಒಂದ್ ರೀತಿ ಅವಾಚ್ಯ ಶಬ್ದಗಳಿಂದ ಕಾಂಗ್ರೆಸ್ ನಾಯಕರನ್ನ ನಿಂದನೆಯನ್ನ ಮಾಡಿರುವಂತದ್ದು. ಈ ಮೂಲಕವಾಗಿ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಆಗಿರ್ಬೋದು, ಮತ್ತೆ ವಿಧಾನ ಪರಿಷತ್ನ ಹಿರಿಯ ಸದಸ್ಯರು ಆಗಿರ್ತಕ್ಕಂತಹ ಹರಿಪ್ರಸಾದ್ ಅವರು, BK ಹರಿಪ್ರಸಾದ್ ಏನಿದ್ರೆ ಅವರು ದೊಡ್ಡ ಮಟ್ಟದಲ್ಲಿ ಒಂದ್ ರೀತಿ ಟೀಕೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಈಶ್ವರಪ್ಪನವರ ನಾಲಿಗೆ ನಿಜವಾಗ್ಲೂ ಕೂಡ ಸರಿ ಇಲ್ಲ, ಎಲ್ಲೋ ಒಂದ್ ಕಡೆ ಅವರು ಹುಚ್ಚಲಾಗಿದ್ದಾರೆ. ಹೀಗಾಗಿ ಅವರಿಗೆ ಒಂದ್ ರೀತಿ ಹುಚ್ಚಾಸ್ಪತ್ರೆಗೆ ಸೇರಿಸೋದ್ರ ಮೂಲಕವಾಗಿ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಬೇಕು. ಈಗಿರ್ತಕ್ಕಂಥ ಆರೋಗ್ಯ ಸಚಿವ K ಸುಧಾಕರ್ ಏನಿದೆ ಅವರು ಅವನ ಒಂದು ಕೆಲಸವನ್ನ ಕೂಡ ಮಾಡ್ಬೇಕು ಅನ್ನೋ ಒಂದು ಮಾತನ್ನ BK ಹರಿಪ್ರಸಾದ್ ಅವರು ಹೇಳಿದ್ರೆ, ಮತ್ತೊಂದ್ ಕಡೆ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದ್ ರೀತಿ ಗಂಭೀರವಾಗಿ ಟೀಕೆಯನ್ನ ಮಾಡಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಇರೋ ಸಂಸ್ಕೃತಿ ಇದು ಏನನ್ನ ತೋರಿಸುತ್ತೆ ಅನ್ನೋ ಒಂದು ಮೂಲಕವಾಗಿ ಒಂದು ದೊಡ್ಡ ಮಟ್ಟದ ಟೀಕೆಯನ್ನ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರ ಮುಂದಿನ ದಿನಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಈಡಾಗುವಂತ ಸಾಧ್ಯತೆ ಬಹುತೇಕ ಹೆಚ್ಚಾಗಿರುವಂತದ್ದು. ಇತ್ತೀಚೆಗೆ ಈಶ್ವರಪ್ಪ ಅವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಗಳನ್ನ ನೋಡ್ತಾ ಇದ್ರೆ ಅನ್ನೆಸೆಸರಿಯಾಗಿ ವಿವಾದಗಳನ್ನ ಮೈ ಮೇಲೆ ಎಳ್ಕೊಳ್ತಿದ್ದಾರೆ ಈಶ್ವರಪ್ಪನವರು ಅಂತ ಅನ್ನಿಸ್ತಾ ಇಲ್ವಾ? ಯಾಕಂದ್ರೆ ಒಬ್ಬ ಕಾಂಗ್ರೆಸ್ನ ಹಿರಿಯ ಬಿಜೆಪಿಯ ಹಿರಿಯ ನಾಯಕರು, ಸಚಿವರಾಗಿರುವಂತಹ ಈಶ್ವರಪ್ಪ ಅವರು ಈ ರೀತಿ ಮಾಧ್ಯಮಗಳ ಮುಂದೆ ಮಾತಾಡುವಾಗ ಮೈಯೆಲ್ಲ ಕಣ್ಣಾಗಿರ್ಬೇಕು. ಅಂತಹ ಸಂದರ್ಭದಲ್ಲಿ ಈ ರೀತಿ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡುವಂಥದ್ದು, ಯಾವ್ದ್ರಲ್ಲಿ ಹೊಡಿತಾರೆ ಅದರಲ್ಲೇ ಎರಡು ತೆಗೆದು ಬಿಡಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡುವಂಥದ್ದು, ಇವತ್ತು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳು, ಇದನ್ನೆಲ್ಲ ನೋಡ್ತಾ ಇದ್ರೆ ಈಶ್ವರಪ್ಪ ಅವರು ಒಂದಷ್ಟು ಜವಾಬ್ದಾರಿಯುತವಾಗಿ ವರ್ತನೆ ಮಾಡಬೇಕು ಅಂತ ಅನ್ಸುತ್ತಲ್ವಾ? ಖಂಡಿತವಾಗ್ಲೂ ಸೌಮ್ಯ, ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿರುವಂತವ್ರು ಏನೇ ಆದ್ರೂ ಕೂಡ ಅದನ್ನ ಒಂದ್ ರೀತಿ ಪ್ರತಿಕ್ರಿಯೆ ಕೊಡುವಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತ ಉತ್ತರವನ್ನ ಕೊಡಬೇಕು. ಆದ್ರೆ ಇಲ್ಲೋ ಒಂದ್ ಕಡೆ ಸುಮ್ನೆ ಬೇಜವಾಬ್ದಾರಿಯುತವಾದಂತ ಹೇಳಿಕೆಯನ್ನ ಕೊಡೋದ್ರ ಮೂಲಕವಾಗಿ ಒಂದ್ ರೀತಿ ವಿವಾದಕ್ಕೀಡಾಗ್ತಾ ಇದ್ರೆ, ಜೊತೆಗೆ ಕಾಂಗ್ರೆಸ್ ನಾಯಕರುಗಳು ಕೂಡ ಇದನ್ನ ಒಂದ್ ರೀತಿ ಗಂಭೀರವಾಗಿ ಪರಿಗಣಿಸೋದ್ರ ಮೂಲಕವಾಗಿ ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದಕ್ಕೂ ಕೂಡ ಸಜ್ಜಾಗಿರುವಂತದ್ದು. ಜೊತೆಗೆ ಯಾಕಂದ್ರೆ ಕಾಂಗ್ರೆಸ್ನ ನಾಯಕರ ಕಾರ್ಯಕರ್ತರನ್ನ ಈ ರೀತಿಯಾಗಿ ನಿಂದನೆಯನ್ನ ಮಾಡಿರುವಂತದ್ದು ಈಶ್ವರಪ್ಪನವ್ರಿಗೆ. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಅದು ರಾಜಕೀಯದಲ್ಲಿ ಬೇಕಾದ್ರೆ ಟೀಕೆ ಮಾಡ್ಲಿ, ಆದ್ರೆ ಪ್ರಮುಖವಾಗಿ ಪರ್ಸನಲ್ ಆಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ವಿರೋಧವಾಗಿದೆ. ಈ ಒಂದು ಕಾರಣಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಸದನದಲ್ಲೂ ಕೂಡ ಇದನ್ನ ದೊಡ್ಡ ಮಟ್ಟದಲ್ಲಿ ವಿಚಾರವನ್ನು ಪ್ರಸ್ತಾಪವನ್ನ ಮಾಡೋದ್ರ ಮೂಲಕವಾಗಿ ಒಂದ್ ರೀತಿ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಅದೇನೇ ಇದ್ರೂ ಕೂಡ ಸಾರ್ವಜನಿಕ ಜೀವನದಲ್ಲಿರುವಂತಹ ಒಬ್ಬ ವ್ಯಕ್ತಿ ಪ್ರಮುಖವಾಗಿ ಈ ರೀತಿಯಾದಂತಹ ಹೇಳಿಕೆ ಕೊಡೋದು ಒಂದ್ ರೀತಿ ಸಂಪೂರ್ಣವಾಗಿ ಸರಿ ಇಲ್ಲ. ಜೊತೆಗೆ ಏನಂತಂದ್ರೆ ಈಶ್ವರಪ್ಪನವರು ಕೂಡ ದೊಡ್ಡ ಮಟ್ಟದಲ್ಲಿ ಹಿರಿಯರ ಇದ್ದಾರೆ. ಜೊತೆಗೆ ಅವರು ಈಗಾಗಲೇ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿ ಅಂತ ಕೂಡ ಸಾಕಷ್ಟು ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಮತ್ತೆ ಉಪಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಕೂಡ ಇದ್ರು, ಮತ್ತೆ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಹೇಳಲಾಗ್ತಾ ಇತ್ತು. ಆದ್ರೆ ಇಂತಹ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನದಲ್ಲಿರುವಂತ ಇವರು ಈಗ ಈ ರೀತಿಯಾದಂತ ಒಂದು ಅವಾಚ್ಯ ಶಬ್ದಗಳ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ಒಂದ್ ರೀತಿ ಬಿಜೆಪಿಗೆ ಮುಜುಗರವನ್ನು ಉಂಟು ಮಾಡಿದೆ. ಮತ್ತೆ ಎಲ್ಲೋ ಒಂದ್ ಕಡೆ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಕೂಡ ಒಂದ್ ರೀತಿ ಇರಿಸು ಮುರುಸಾಗಿದೆ ಸೌಮ್ಯ. ಖಂಡಿತವಾಗ್ಲೂ, ಯಾಕಂದ್ರೆ ಇಂತಹ ಒಂದು ಮುಜುಗರ ಪಕ್ಷಕ್ಕಾಗುವಂತಹ ಒಂದು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಾಗ ಯಾರು ಕೂಡ ಪಕ್ಷದಿಂದ ಇವ್ರ ಬಗ್ಗೆ ಮಾತಾಡೋದಕ್ಕೆ ಮುಂದೆ ಬರಲ್ಲ, ಡಿಫೈನ್ ಮಾಡ್ಕೊಳ್ಳಲ್ಲ. ಇದು ವೈಯಕ್ತಿಕವಾಗಿ ಈಶ್ವರಪ್ಪ ಅವರಿಗೆ ಒಂದ್ ರೀತಿ ಆದಂತಹ ಲಾಸ್ ಅಲ್ವಾ ಕೃಷ್ಣ?
ಹೌದೌದು ಸೌಮ್ಯ, ಯಾಕಂದ್ರೆ ಈಗಾಗಲೇ ನೀವು ಗಮನಿಸಬಹುದು ಬಿಜೆಪಿಯಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ರೆ ಮತ್ತೆ ಬರುವಂತ ನಾಯಕರೇ ಈಶ್ವರಪ್ಪನವರು. ಈಗ ಈಶ್ವರಪ್ಪನವರೇ ಈ ರೀತಿಯಾದಂತ ಹೇಳಿಕೆಯನ್ನ ಕೊಡೋದು ನಿಜಕ್ಕೂ ಕೂಡ ಒಂದು ರೀತಿ ಸಾರ್ವಜನಿಕ ಜೀವನದಲ್ಲಿರುವಂತವ್ರಿಗೆ ಒಂದು ರೀತಿ ನಾಚಿಕೆಗೇಡಿನ ಸಂಗೀತ. ಯಾಕಂದ್ರೆ ಒಂದ್ ರೀತಿ ಪರ್ಸನಲ್ ಆಗಿ ಅಂದ್ರೆ ಅವಾಚ್ಯ ಶಬ್ದಗಳನ್ನ ಈ ರೀತಿ ಈಗ ರಾಜಕೀಯ ನಾಯಕರುಗಳ ಮೇಲೆ ಬಳಕೆ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿವನ್ನದ್ದು ಎಲ್ಲೊಂದ್ ಕಡೆ ಇವ್ರಿಗೆ ಒಂದು ರೀತಿ ದೊಡ್ಡ ಹಿನ್ನಡೆ ಆದ್ರೂ ಕೂಡ ಆಶ್ಚರ್ಯ ಆಗೋದಿಲ್ಲ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಪಕ್ಷ ಕೂಡ ಈ ತರದ ನಾಯಕರುಗಳನ್ನ ಒಂದ್ ರೀತಿ ಗಮನಿಸ್ತಾ ಇದೆ, ಪ್ರಮುಖವಾಗಿ ರಾಜ್ಯಾಧ್ಯಕ್ಷರಾಗಿರ್ಬೋದು ಮತ್ತೆ ಬೇರೆ ಬೇರೆ ನಾಯಕರುಗಳು. ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಈಶ್ವರಪ್ಪನವರಿಗೆ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಮುಳುವಾಗುವಂತ ಸಾಧ್ಯತೆ ಇದೆ. ಅದೇನೇ ಇದ್ರೂ ಕೂಡ ಈಗ ವಿರೋಧ ಪಕ್ಷವಾಗಿರತಕ್ಕಂತ ಕಾಂಗ್ರೆಸ್ ಈ ಒಂದು ಹೇಳಿಕೆಯನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನ ಮಾಡೋದಕ್ಕೂ ಕೂಡ ಮುಂದಾಗಿದೆ. ಸೌಮ್ಯ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಹುಡುಗ ಹೇಳಿರ್ತಾರೆ ಮಾತು, ಹುಡುಗ ಹೇಳಿರ್ತಾರೆ ಮಾತು, ಅರ್ಥ ಆಯ್ತಾ? ನಾನು ಯಾಕೆ ಈ ಪದ ಬಳಸ್ತಾ ಇದ್ದೀನಿ ಅಂತಂದ್ರೆ ಇವ್ರು ಏನು ಹೇಳ್ತಾ ಇದ್ದೀವಿ ಏನು ಬಿಡ್ತಾ ಇದ್ದೀವಿ ಒಂದೂ ಕಲ್ಪನೆ ಇಲ್ಲ. ಇದನ್ನ ನಾವು ನೇರವಾಗಿ ಹೇಳಿದ್ರೆ ಜೋಕರ್ ಅಂತ ಬದಲಾಯಿಸ್ಕೊಳ್ಳಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಅಂತ ಹೇಳಿದ ಪದವನ್ನು ದಯವಿಟ್ಟು ವಿಡ್ರಾ ಮಾಡಿದ್ದೀನಿ. ನಾನು ಇವ್ರು ದಡ್ ಅಂತ ಹೇಳಿದ್ದಕ್ಕೋಸ್ಕರ ದಡ್ ಅಂತ ರಿಯಾಕ್ಟ್ ಮಾಡಿದ್ದೀನಿ. ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದನ್ನು ವಿಡ್ರಾ ಮಾಡಿದ್ದೀನಿ. ಇದು ಲವ್ ಯು ರಚ್ಚು ಶೂಟಿಂಗ್